ಕ್ರಿಸ್ತನಲ್ಲಿರುವಂಥ ಎಲ್ಲ ಪ್ರೀತಿ ಆತ್ಮೀಯ ದೇವಜನರೇ, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಗರು, ಸಭಾಪಾಲಕರು, ಬೋಧಕರುಗಳು ಮತ್ತು ಎಲ್ಲ ರೆವರೆಂಡ್ಗಳು, ಬಿಷಪ್ಗಳು, ಎಲ್ಲ ಸಹೋದರ ಸಹೋದರಿಯರು, ಯೌವನಸ್ಥರು, ಚಿಕ್ಕವರು, ದೊಡ್ಡವರು, ಅಜ್ಜಿ ತಾತಂದಿರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲೇ ನಿಮ್ಮ ಸಹೋದರ ಪಾಸ್ಟರ್ ರಾಜ್ಕುಮಾರ್ ಮಾಡುವ ವಂದನೆಗಳು. ಚಿಯೋನ್ ಸಭೆ ಜೀಸಸ್ ಬ್ಲೆಸ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಮಿನಿಸ್ಟ್ರಿ ಬ್ಯಾಂಗ್ಳೂರು ಪಟ್ಟಣದ ಕಮ್ಮೋಡ್ನಹಳ್ಳಿ, ಮತ್ತಿಕೆರೆ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಇನ್ನೂ ಅನೇಕ ಪ್ರಾಂತ್ಯಗಳಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಬರ್ತಿದ್ದೇವೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪುದುಚೇರಿ, ಸೌತ್ ಇಂಡಿಯಾದಲ್ಲಿ ಕೂಡ ಪ್ರಾರ್ಥನಾ ರೌಂಡನ್ನು, ಪ್ರಾರ್ಥನೆ ಟೂರನ್ನು ಮಾಡ್ತಿದ್ದೇವೆ ಮತ್ತು ಭಾರತ ದೇಶದ ಅನೇಕ ಕಡೆಗಳಲ್ಲಿ ಜಮ್ಮು ಕಾಶ್ಮೀರ, ವೆಸ್ಟ್ ಬೆಂಗಾಲ್, ಒರಿಸ್ಸಾ ಈ ರೀತಿಯಾಗಿ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ನಾವು ಪ್ರೇಯರ್ ಟೀಮನ್ನು ಪ್ರಿಪೇರ್ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ದೇಶದ ಹೊರಗಡೆ ಶ್ರೀಲಂಕಾ ಮತ್ತು ಸೌತ್ ಕೊರಿಯಾ ಮತ್ತು ಕರ್ತನಿಗೆ ಸ್ತೋತ್ರ ಉಂಟಾಗಲಿ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕರ್ತನ ಒಂದು ಕೃಪೆಯಿಂದ ದೇವರ ಮಕ್ಕಳು ಸೇರಿಕೊಂಡು ನಾವು ಎಲ್ಲ ದೇಶಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾ ಬರುತ್ತಿದ್ದೇವೆ. ಪ್ರಿಯರಾದವರೇ, ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಬಯಸೋದು ಒಂದೇ ಒಂದು, ಕರ್ತನ ಬರೋಣ ಹತ್ತಿರ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ ಬನ್ನಿರಿ. ಯಾಕಂದರೆ ಎಲ್ಲರೂ ರಕ್ಷಣೆ ಹೊಂದಬೇಕು, ದೇವರಾಜ್ಯವನ್ನು ಸೇರಬೇಕು. 1 ತಿಮೋಥಿ 2ನೇ ಅಧ್ಯಾಯದಲ್ಲಿ 1-3 ದೇವರ ವಾಕ್ಯ ಅದನ್ನು ಹೇಳುತ್ತೆ. ಹಾಗಾಗಿ ನಾವೆಲ್ಲರಿಗಾಗಿ ಪ್ರಾರ್ಥನೆ ಮಾಡೋದು ಒಂದು ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆ ಆಗಿದೆ. ಬನ್ನಿರಿ, ಇವತ್ತು ನಾವು ಮುಖ್ಯವಾಗಿ ಪರಿಶುದ್ಧತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ ಜನರೇ, ಪ್ರಿಯರಾದ ದೇವ ಜನರೇ, ಲೋಕದ ಎಲ್ಲ ಕಡೆಗಳಲ್ಲಿ ನಾವು ನೋಡುವಾಗ ಪರಿಶುದ್ಧತೆ ಕೊರತೆ ಕಾಣಲ್ಪಡ್ತಾ ಇದೆ. ಶರೀರದ ಆಸೆ, ಬದುಕು ಬಾಳಿನ ಡಂಬ, ಕಣ್ಣಿನ ಆಸೆ, ಈ ರೀತಿಯಾಗಿ ಎಲ್ಲವೂ ಕೂಡ ಜನರಲ್ಲಿ ಹೆಚ್ಚಾಗುತ್ತಾ ಪವಿತ್ರತೆ, ಪರಿಶುದ್ಧತೆ ಮನೆಯಲ್ಲಿ, ಕುಟುಂಬದಲ್ಲಿ, ಬಂಧುಗಳಲ್ಲಿ, ಸಭೆಗಳಲ್ಲಿ ಎಲ್ಲಿ ನೋಡಿದ್ರೂ ದೇವರ ಒಂದು ಪರಿಶುದ್ಧತೆ ಕಾಣದೆ ಹೋಗುತ್ತಾ ಇರುವಾಗ ಈ ಸಂದರ್ಭದಲ್ಲಿ ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ. ತುಂಬ ಜನ ನೊಂದಿದ್ದಾರೆ, ತುಂಬ ಜನ ಮನಸ್ಸಿನಲ್ಲಿ ತುಂಬ ಗಾಯಪಟ್ಟಿದ್ದಾರೆ. ಎಷ್ಟೋ ಪ್ರಕಾಶಿಸ್ತಕ್ಕಂಥ ದೇವದಾಸರುಗಳು, ದೇವ ಮಕ್ಕಳುಗಳು ಏನಾಗಿದ್ದಾರೆ, ಕುಗ್ಗಿ ಹೋಗಿದ್ದಾರೆ, ಯವನಸ್ಥರು ಬಿದ್ದೋಗಿದ್ದಾರೆ. ಹಾಗಾಗಿ ಯವನ ಮಕ್ಕಳನ್ನು, ಯವನಸ್ಥ ದೇವ ಜನರನ್ನು ಕೂಡ, ದೇವ ಸೇವಕರನ್ನು, ಸಭಾಪಾಲಕರನ್ನು ಕೂಡ ನಾವು ಪ್ರಾರ್ಥನೆಯಲ್ಲಿ ನೆನೆಸಿ ಅವರ ಪರಿಶುದ್ಧತೆಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಎಂಥವರೇ ಆದ್ರೂ ಕೂಡ ಅವ್ರನ್ನ ದೇವರು ಪರಿಶುದ್ಧತೆ ಮಾಡಲು ಶಕ್ತನಾಗಿದ್ದಾನೆ. ಯೆಶಾಯ 1:18 ಹೇಳುತ್ತೆ, ಬನ್ನಿರಿ ವಾದಿಸೋಣ ಅಂತ ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪವು ಕಡು ಕೆಂಪಾಗಿದ್ದರೂ ಅದು ಹಿಮದಂತೆ ಬೆಳುಪಾಗುತ್ತೆ, ಹುಣ್ಣಿಯಂತೆ ಕಿರಿಮಂಜು ಬಣ್ಣದಂತೆ ಅದು ಹುಣ್ಣಿಯಂತೆ ಬೆಳುಪಾಗ್ತದೆ ಅಂತ ದೇವರು ವಾಕ್ಯ ಹೇಳುತ್ತೆ. ಹಾಗಾಗಿ ದೇವರು ಪರಿಶುದ್ಧತೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಮ್ಮ ದೇವರು ಪರಿಶುದ್ಧನು, ಯೇಸು ಕ್ರಿಸ್ತನ ಪರಿಪೂರ್ಣ ಪರಿಶುದ್ಧತೆ, ಪಾಪವಿಲ್ಲದ ಪರಿಶುದ್ಧ ಜೀವಿತ ಮಾಡಿದನೆಂಬುದಾಗಿ ಇಬ್ರಿಯ 4:15 ಹೇಳುತ್ತೆ. ಯೆಶಾಯ 6:3 ಪರಿಶುದ್ಧನು ಪರಿಶುದ್ಧನು ಆತನು ಪರಿಶುದ್ಧನೆಂಬುದಾಗಿ ಹೇಳಲ್ಪಟ್ಟಿದೆ. ದಾನಿಯೇಲ 6:4 ನೋಡುವಾಗ ದಾನಿಯೇಲ ಅವನಲ್ಲಿ ಯಾವ ದೋಷ ಕಂಡು ಬಂದಿಲ್ಲ ಎಂಬುದಾಗಿ ಹೇಳುತ್ತದೆ. ಯೋಸೇಫ 39:9 ಪಾಪವನ್ನು ಅವನು ತಿರಸ್ಕರಿಸಿದನೆಂಬುದಾಗಿ ನಾವು ನೋಡ್ತೇವೆ. ಯೋಬನು ದೇವರನ್ನು ಭಯಪಟ್ಟು ಭಯಭಕ್ತಿಯಿಂದ ಇದ್ದನೆಂಬುದಾಗಿ ನಾವು ನೋಡ್ತೇವೆ. ಸಾಮುವೇಲ ಯಾರಿಂದಲೂ ಅವನು 1 ಸಾಮುವೇಲ 12:3 ನೋಡುವಾಗ ಯಾರಿಂದಲೂ ಆತನು ತಪ್ಪು ಕಾಣದಂತೆ ಜೀವಿಸಿದನು. ಹೀಗಾಗಿ ಅನೇಕರು ಮಾದರಿಯಾಗಿ ಪರಿಶುದ್ಧತೆಗೆ ಇದ್ದಾರೆ. ಹಾಗಾಗಿ ಪ್ರತಿ ದೇವಜನರು, ಪ್ರತಿ ದೇವ ಸೇವಕರುಗಳು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಾವು ಬನ್ನಿ ಪ್ರಾರ್ಥನೆ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾವು ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ, ಬ್ಯಾಂಗ್ಳೂರು ಪಟ್ಟಣದಲ್ಲಿರುವಂಥ ಎಲ್ಲ ದೇವ ಜನರಿಗಾಗಿ ಮತ್ತು ಬ್ಯಾಂಗ್ಳೂರು ಪಟ್ಟಣದಲ್ಲಿ ವಾಸ ಮಾಡುತ್ತಿರುವಂಥ ಸುಮಾರು 2 ಕೋಟಿ ಜನರು, ಹೆಚ್ಚು ಕಡಿಮೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದ್ದಾರೆ. ಹಾಗಾಗಿ ಸುಮಾರು 2 ಕೋಟಿ ಜನರು ಕರ್ತನಿಗೆ ಸ್ತೋತ್ರ ಇರುವಂಥ ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಅನೇಕ ಏರಿಯಾಗಳು, ಪ್ರದೇಶಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಪ್ರಿಯ ದೇವ ಜನರೇ, ಪ್ರತಿಯೊಂದು ಏರಿಯಾಗಳನ್ನು ನಾನು ನಿಮ್ಮ ಜ್ಞಾಪಕಕ್ಕೆ ತರುವುದು ಯಾಕೆಂದರೆ ಎಲ್ಲ ಕಡೆಗಳಲ್ಲಿ ಹಲ್ಲೆಲೂಯಾ ದೇವ ಜನರು ಇದ್ದಾರೆ, ಅನ್ಯ ಜನರು ಇದ್ದಾರೆ. ಎಲ್ಲರನ್ನೂ ಕೂಡ ನಾವು ನೆನೆಸೋಣ. ಎಲ್ಲರಿಗೂ ಪರಿಶುದ್ಧತೆ ಬೇಕು. ಪ್ರತಿ ಕುಟುಂಬಕ್ಕೂ, ಪ್ರತಿ ಮನೆಗೂ, ಪ್ರತಿ ಪ್ರದೇಶಗಳಲ್ಲಿ ದೇವರ ಒಂದು ಪರಿಶುದ್ಧತೆ ಉಂಟಾಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಬ್ಯಾಂಗ್ಳೂರು ಪಟ್ಟಣದ ಅಬ್ಬಿಗೆರೆ, ಹತ್ತೂರು, ಅಗ್ರಹಾರ, ಅಂಬಲಿಪುರ, ಅಶೋಕನಗರ, ಆಡುಗೋಡಿ, ಉತ್ತರಹಳ್ಳಿ, ಬಗಲಗುಂಟೆ, ಬಸವೇಶ್ವರ ನಗರ, ಭಾಷಂ ಸರ್ಕಲ್, ಬಸವನಗುಡಿ, ಬ್ಯಾಟರಾಯನಪುರ, ಬೈಯಪ್ಪನಹಳ್ಳಿ, ಬೈರಸಂದ್ರ, ಬನಶಂಕರಿ, ಬಾಣಸವಾಡಿ, ಬೆಳ್ಳಂದೂರು, ಬೊಮ್ಮನಹಳ್ಳಿ, ಬ್ರೂಕ್ಫೀಲ್ಡ್, BTM ಲೇಔಟ್, ಚಾಮರಾಜಪೇಟೆ, ಚಂದ್ರ ಲೇಔಟ್, ಚಿಕ್ಕಪೇಟೆ, ದಾಸರಹಳ್ಳಿ, ದೇವಸಂದ್ರ, ಡಾಲಸ್ ಕಾಲೋನಿ, ದೊಡ್ಡಬೊಮ್ಮಸಂದ್ರ, ಡೊಮ್ಲೂರು, ಗಾಂಧಿನಗರ, ಗಾಂಧಿ ಬಜಾರ್, ಗಂಗಾನಗರ, ಗರುಡಾಚರ್ಪಾಳ್ಯ, ಗಿರಿನಗರ, ಗೋವಿಂದರಾಜನಗರ, ಗೌರವನಗರ, ಹೆಬ್ಬಾಳ, ಎಣ್ಣೂರು, ಹೆಸರುಘಟ್ಟ, ಏರೋಹಳ್ಳಿ, ಹನುಮಂತನಗರ, ಹರಳೂರು, ಊಡಿ, ಹೊರಮಾವು, ಹೊಸಳ್ಳಿ, ಹೊಸೂರು ರಸ್ತೆ, ಇಂದಿರಾನಗರ, ಎಲೆಕ್ಟ್ರಾನಿಕ್ ಸಿಟಿ, ಜಕ್ಕೂರು, ಜಾಲಹಳ್ಳಿ, ಜಯನಗರ, JP ನಗರ, JP ಪಾರ್ಕ್, ಜ್ಞಾನನಗರ, ಜ್ಞಾನಭಾರತಿ, ಕಮ್ಮನಹಳ್ಳಿ, ಕತ್ರಗುಪ್ಪೆ, ಕಮ್ಮಗೊಂಡನಹಳ್ಳಿ, ಕಾತನಗರ, ಕಸ್ತೂರಿ ನಗರ, ಕಾಡುಗೋಡಿ, ಕಬ್ಬನ್ ಪಾರ್ಕ್, ಕಾಳಿದಾಸ್ ನಗರ, ಕಾಮಾಕ್ಷಿಪಳ್ಳ, ಕಾಚಾರಕನಹಳ್ಳಿ, ಕೆಂಪಾಪುರ, ಕೆಂಗೇರಿ, ಕುವೆಂಪು ನಗರ, ಕೆಂಪೇಗೌಡ ವಿಮಾನ ನಿಲ್ದಾಣ, KR ಪುರಂ, KR ಮಾರುಕಟ್ಟೆ, ಕೊಡಿಗೇಳಿ,
ತೀರ್ಥಹಳ್ಳಿ, ಕೋಡಿಚಿಕ್ಕನಹಳ್ಳಿ, ಕೋನನಕೋಟೆ, ಕುಮಾರಸ್ವಾಮಿ ಲೇಔಟ್, ಕೃಷ್ಣರಾಜಪುರ, ಲಾಲ್ಬಾಗ್, ಚಿಕ್ಕಪೇಟೆ, ಕಬ್ಬನ್ಪೇಟೆ, ನಗದ್ಪೇಟೆ, ತರಕಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, ಅವಿನಿ ರೋಡ್, ಎಸ್ಪಿ ರೋಡ್, ಟೌನ್ ಹಾಲ್, ಕಾರ್ಪೊರೇಷನ್, ಮಡಿವಾಳ, ಮಲ್ಸಂದ್ರ, ಮಲ್ಲೇಶ್ವರ, ಮತ್ತಿಕೆರೆ, ಮಾರತಹಳ್ಳಿ, ಮಾದೇವಪುರ, ಮಹಾಲಕ್ಷ್ಮಿ ಲೇಔಟ್, ಸುಂಕದಕಟ್ಟೆ, ತಾವರೆಕೆರೆ, ತಿಪ್ಪಗೊಂಡಳ್ಳಿ, ಮಾಗಡಿ, ಮೈಸೂರು ರಸ್ತೆ, ಮುತ್ಯಾಲನಗರ, ನಾಗರಬಾವಿ, ನಾಗವಾರ, ನಾಗಸಂದ್ರ, ನಾಯಂಡಹಳ್ಳಿ, ನಂದಿನಿ ಲೇಔಟ್, ನೆಲಮಂಗಲ, ಪದ್ಮನಾಭನಗರ, ಪೀಣ್ಯ, ಪ್ರಕಾಶ್ ನಗರ, ಪುಲಕೇಶಿ ನಗರ, ರಾಮಮೂರ್ತಿ ನಗರ, ರಾಮಚಂದ್ರಪುರ, ರಿಚ್ಮಂಡ್ ಟೌನ್, ರಾಜಾಜಿನಗರ, ರಾಮ ಮಂದಿರ, ರಾಜರಾಜೇಶ್ವರಿ ನಗರ, ಸದಾಶಿವ ನಗರ, ಸಂಜಯ್ ನಗರ, ಸುಂದರ್ ನಗರ, ಸರ್ಜಾಪುರ, ಸಿಂಗಸಂದ್ರ, ಸಿದ್ದಾಪುರ, ಸಿದ್ಧಾರ್ಥ ನಗರ, ಶಾಂತಿನಗರ, ಶಾಕಂಬರಿ ನಗರ, ಶಿವಾಜಿನಗರ, ಶಿವನಗರ, ಶೇಷಾದ್ರಿಪುರಂ, ಶ್ರೀನಿವಾಸ ನಗರ, ತನಿಸಂದ್ರ, ತಲಗಟ್ಟಪುರ, ತಿಲಕನಗರ, ಉಳ್ಳಾಲು, ವಾಜರಳ್ಳಿ, ವಿಧಾನಸೌಧ, ವಿದ್ಯಾರಣ್ಯಪುರ, ವಿಜಯನಗರ, ವಿಕ್ರಮ್ ನಗರ, ವರ್ತೂರು, ವಸಂತ ನಗರ, ವೈಟ್ಫೀಲ್ಡ್, ವಿಲ್ಸನ್ ಗಾರ್ಡನ್, ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಯಲಂಕ, ಎಲ್ಚೇನಹಳ್ಳಿ, ಯಡೂರು, ಯಶವಂತಪುರ, ದೇವನಹಳ್ಳಿ, ಹೊಸಕೋಟೆ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೊಡ್ಡಾಲದ ಮರ, ಮಂಚಿನಬೆಲೆ, ಬಿಡದಿ, ರಾಮನಗರ, ಕನಕಪುರ ಮತ್ತು ಉಳಿದ ಎಲ್ಲ ಪ್ರದೇಶಗಳಿಗಾಗಿ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಕರ್ತನೇ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ಈ ಪ್ರಾಂತ್ಯಗಳಲ್ಲಿ ಇರುವಂಥ ಎಲ್ಲ ದೇವ ಜನರು, ದೇವ ಸಭೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ, ಸಭೆಯು ನಿನ್ನದು, ನೀನು ರಕ್ತ ಕೊಟ್ಟು ಸಂಪಾದನೆ ಮಾಡಿದಂಥ ಸಭೆ. ಹಲ್ಲೆಲೂಯಾ, ಸ್ತೋತ್ರ. ಯಾವುದೇ ಕಾರಣಕ್ಕೂ ಅದು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದಂತೆ ನಿರ್ದೋಷವಾಗಿ ನಿಲ್ಲಬೇಕೆಂಬುದಾಗಿ ನೀನು ಅದನ್ನು ಕರ್ತನೇ ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಣ ಮಾಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಒಂದೊಂದು ದೇವದಾಸರುಗಳು, ಒಂದೊಂದು ವಿಶ್ವಾಸಿಗಳು ಕರ್ತನೇ, ಹಲ್ಲೆಲೂಯಾ, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಹಲ್ಲೆಲೂಯಾ, ಸ್ತೋತ್ರ, ಯವನಸ್ಥರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಲಿ. 1 ಯೋಹಾನ 1:7-9 ಈ ರೀತಿ ಹೇಳ್ತದೆ, ನಿಮ್ಮಲ್ಲಿ ಕರ್ತನೇ ಸ್ತೋತ್ರ ಪಾಪಗಳು ಇರುವುದಾದರೆ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಯೇಸುವಿನ ರಕ್ತ ಸಕಲ ಪಾಪವನ್ನು ತೊಳೆದವರನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ರಕ್ತವು ಎಲ್ಲರನ್ನ ಶುದ್ಧಿ ಮಾಡಲಿ, ಶುದ್ಧಿ ಮಾಡಲು, ಶುದ್ಧಿ ಮಾಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. ಅಪ್ಪ, ತಪ್ಪು ಮನಸ್ಸಾಕ್ಷಿ ಯಾರಲ್ಲೂ ಇರಬಾರದು ಕರ್ತನೆ, ಒಳ್ಳೆ ಮನಸ್ಸಾಕ್ಷಿ ಉಂಟಾಗಲಿ ಕರ್ತನೆ, ಪಾಪಕ್ಕೆ ಹೋಗದಂತೆ. ಹಲ್ಲೆಲೂಯಾ, ಯೋಸೇಫನನ್ನು ತಡೆದಂಥ ದೇವರು, ದಾನಿಯೇಲನನ್ನು ನಡೆಸಿದಂಥ ದೇವರು, ಸಾಮುವೇಲನನ್ನು ನಡೆಸಿದಂಥ ದೇವರು. ಹಲ್ಲೆಲೂಯಾ, ಸ್ತೋತ್ರ, ಪರಿಶುದ್ಧತೆಯಲ್ಲಿ ಹಲ್ಲೆಲೂಯಾ, ಸ್ತೋತ್ರ, ಜೀವಿಸಿದಂಥ ನನ್ನ ಯೇಸು ಸ್ವಾಮಿ ಇಮ್ಮಾನುವೇಲನ ಕರ್ತನೆ ಪ್ರತಿಯೊಬ್ಬರ ಜೊತೆಯಲ್ಲಿದ್ದು, ಪ್ರತಿಯೊಬ್ಬರ ಒಳಗಡೆ ಇದ್ದು, ಹಲ್ಲೆಲೂಯಾ, ಸ್ತೋತ್ರ, ಲೌಕಿಕವಾದಂಥ ಕರ್ತನೆ ಸ್ತೋತ್ರ ವಿಷಯಗಳಿಂದ, ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬದಿಂದ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಒಬ್ಬೊಬ್ಬನ ಬಿಡುಗಡೆ ಮಾಡು ಪವಿತ್ರಾತ್ಮನೇ. ಪವಿತ್ರಾತ್ಮನೇ, ಎಲ್ಲರನ್ನು ಬಿಡುಗಡೆ ಮಾಡಿ, ಎಲ್ಲರನ್ನು ಕಾಯ್ದು ಕಾಪಾಡಿ, ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದವನ್ನು ಸುರಿಸು ಕರ್ತನೆ. ಹೌದಪ್ಪ, ಪ್ರತಿಯೊಬ್ಬರು ಪರಿಶುದ್ಧರಾಗಲಿ ಕರ್ತನೆ. ಆ ಅಪ್ಪ, ಎಲ್ಲ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಗಳು, ಅಜ್ಜಿ ತಾತಂದಿರು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಕರ್ತನೆ ಅಪವಿತ್ರವಾದ ಮಾತುಗಳನ್ನು ಆಡದೆ, ಅಪವಿತ್ರವಾದ ಯೋಚನೆಗಳನ್ನು ಮಾಡದೆ, ಅಪವಿತ್ರವಾದಂಥ ಕರ್ತನೆ ಕ್ರಿಯೆಗಳನ್ನು ಮಾಡದೆ, ಯಾರು ಯಾರನ್ನು ಕೂಡ ಕೆಡಿಸದೆ, ತನ್ನನ್ನು ತಾನು ಕೆಡಿಸಿಕೊಳ್ಳದೆ, ಯೇಸು ಸ್ವಾಮಿ ಎಲ್ಲರೂ ಪವಿತ್ರರಾಗಿ ಜೀವಿಸಲು, ಹಲ್ಲೆಲೂಯಾ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಹಲ್ಲೆಲೂಯಾ, ಸ್ತೋತ್ರ, ತಪ್ಪು ಮಾರ್ಗದಲ್ಲಿ ನಡೆಸುವಂಥ ದುರಾತ್ಮ ಶಕ್ತಿಗಳನ್ನು, ಹಲ್ಲೆಲೂಯಾ, ಸ್ತೋತ್ರ, ಲೋಕದ ಅಂಧಕಾರ ಶಕ್ತಿಗಳನ್ನು, ಹಲ್ಲೆಲೂಯಾ, ಆಕಾಶದ ದುರಾತ್ಮ ಸೈನ್ಯಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗ್ಯಾಬ್ರಿಯಲ್ ದೂತ ಸೈನ್ಯವು, ಮಿಕಾಯಲ್ ದೂತ ಸೈನ್ಯವು ಹೋರಾಡಿ ಹಲ್ಲೆಲೂಯಾ ನಿರ್ಮಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಪರಿಶುದ್ಧಾತ್ಮ ದೇವರು ಎಲ್ಲರನ್ನು ಕರ್ತನೆ ಸ್ತೋತ್ರ ಪರಿಶುದ್ಧತೆಯಿಂದ ಕಾಯ್ದು ಕಾಪಾಡಿ ಆಶೀರ್ವದಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಜೀವಳ ತಂದೆಯೇ, ಆಮೇನ್. ಪ್ರಿಯರಾದವರೇ, ಕರ್ತನ ನಮ್ಮ ಪ್ರಾರ್ಥನೆ ಕೇಳಿದನು, ಪ್ರಾರ್ಥನೆಗೆ ಸದುತ್ತರ ಕೊಡ್ತಾನೆ. ಹಾಗಾಗಿ ಕರ್ನಾಟಕ ರಾಜ್ಯಕ್ಕಾಗಿಯೂ ಕೂಡ ನಾವೇನು ಮಾಡೋಣ, ಪ್ರಾರ್ಥನೆ ಮಾಡೋಣ ಪರಿಶುದ್ಧತೆಗಾಗಿ. ಕರ್ತನಿಗೆ ಸ್ತೋತ್ರ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಬಾಗಲಕೋಟೆ, ಬಿಲಗಿ, ಇಳಕಲ್, ಒಣಗುಂದ, ಜಮಖಂಡಿ, ಮದ್ದೋಳ, ತೆರಡಾಲ್, ಗೋಳದಗುದ್ದ, ಬೆಳಗಾವಿ ಜಿಲ್ಲೆಯ ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ, ಗೋಕಾಕ, ಹುಕ್ಕೇರಿ, ಖಾನಾಪುರ, ನಿಪ್ಪಾಣಿ, ರಾಮದುರ್ಗ, ಸಂದಟ್ಟಿ, ರಾಯಬಾಗ, ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ, ಕಂಪ್ಲಿ, ಕರಗೋಡು, ಸಂಡೂರು, ಸಿರುಗುಪ್ಪ, ಬೀದರ್ ಜಿಲ್ಲೆ ಬೀದರ್, ಬಸವ ಕಲ್ಯಾಣ, ಬಾಲ್ಕಿ, ಒಮನಾಬಾದ್, ಹೌರಾದ್, ವಿಜಯಪುರ ಜಿಲ್ಲೆಯ ವಿಜಯಪುರ, ಇಂಡಿ, ಮದಬಿಹಾಳ, ತಾಳಿಕೋಟೆ, ಸಿಂದಗಿ, ಬಸವನ ಬಾಗೇವಾಡಿ, ವಿಜಯನಗರ ಜಿಲ್ಲೆಯ ವಿಜಯನಗರ, ಹೊಸಪೇಟೆ, ಹರಪನಹಳ್ಳಿ, ಅಗರಿಬೊಮ್ಮನಹಳ್ಳಿ, ಕುಡ್ಲಗಿ, ಹೂವಿನಡಗಲಿ, ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ, ಹನೂರ್, ಯಳಂದೂರು, ಕೊಳ್ಳೆಗಾಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ, ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು, ಕಡೂರು, ಕೊಪ್ಪ, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ, ತರೀಕೆರೆ, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಚಾಲಕೆರೆ, ಹಿರಿಯೂರು, ಹೊಳಲ್ಕೆರೆ, ಹೊಸದುರ್ಗ, ಮೊಳಕಾಲ್ಮೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಮೂಡುಬಿದ್ರಿ, ಕಡಬ,
ದಾವಣಗೆರೆ ಜಿಲ್ಲೆಯ ದಾವಣಗೆರೆ, ಹರಿಹರ, ಹೊನ್ನಾಳಿ, ಜಾಗಲೂರು, ಚನ್ನಗಿರಿ. ಧಾರವಾಡ ಜಿಲ್ಲೆಯ ಧಾರವಾಡ, ಹುಬ್ಬಳ್ಳಿ, ನವಲಗುಂದ, ಕುಂದಗೋಳ, ಕಡಲಗಟ್ಟಿ. ಗದಗ ಜಿಲ್ಲೆಯ ಗದಗ, ಮುಂಡರ್ಗಿ, ನರಗುಂದ, ರೋಣ, ಶಿರಾಟಿ. ಹಾಸನ ಜಿಲ್ಲೆಯ ಹಾಸನ, ಆಲೂರು, ಆಲ್ಕಲ್ಡೂರು, ಅರಸೀಕೆರೆ, ಬೇಳೂರು, ಚನ್ನರಾಯಪಟ್ಟಣ, ಸಕಲೇಶಪುರ. ಹಾವೇರಿ ಜಿಲ್ಲೆಯ ಹಾವೇರಿ, ಹಂಗಲ್, ಬೈದಗಿ, ರಾಣಿಬೆನ್ನೂರು, ಸಾವನೂರು, ಶಿಂಗಾವಿ. ಕಲಬುರಗಿ ಜಿಲ್ಲೆಯ ಕಲಬುರಗಿ, ಅಫ್ಸಲಪುರ, ಆಳಂದ, ಚಿಂಚೋಳಿ, ಚಿತ್ತಾಪುರ, ಸೇಡಂ, ಜೇವರ್ಗಿ. ಕೋಲಾರ ಜಿಲ್ಲೆಯ ಕೋಲಾರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ. ಕೊಡಗು ಜಿಲ್ಲೆಯ ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಯಲಬರ್ಗಿ, ಕನಕಗಿರಿ. ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಮಳವಳ್ಳಿ, ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣ. ಮೈಸೂರು ಜಿಲ್ಲೆಯ ಮೈಸೂರು, ನಂಜನಗೂಡು, ಹುಣಸೂರು, ಟಿ ನರಸೀಪುರ, ಪ್ರಿಯಾಪಟ್ಟಣ, ಕೃಷ್ಣರಾಜನಗರ. ರಾಮನಗರ ಜಿಲ್ಲೆಯ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ. ರಾಯಚೂರು ಜಿಲ್ಲೆಯ ರಾಯಚೂರು, ಲಿಂಗಸೂರು, ಮನವಿ, ಸಿಂಧಗೂರು, ದೇವದುರ್ಗ. ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ, ಭದ್ರಾವತಿ, ಸಾಗರ, ಶಿಕಾರಿಪುರ, ತೀರ್ಥಹಳ್ಳಿ, ಸೊರಬ. ತುಮಕೂರು ಜಿಲ್ಲೆಯ ತುಮಕೂರು, ಗುಬ್ಬಿ, ಮಧುಗಿರಿ, ಪಾವಗಡ, ಸಿರಾ, ಟಿಪಟೂರು, ಕುಣಿಗಲ್. ಉಡುಪಿ ಜಿಲ್ಲೆಯ ಉಡುಪಿ, ಕಾರ್ಕಳ, ಕುಂದಾಪುರ, ಬ್ರಹ್ಮಾವರ, ಬೈಂದೂರು, ಕಾಪು, ಹೆಬ್ರಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಭಟ್ಕಳ, ಕುಮಟ, ಸಿರ್ಸಿ, ಯಲ್ಲಾಪುರ, ಮುಂಡಗೋಳ, ಹುಳಿಯಾಳ. ಯಾದಗಿರಿ ಜಿಲ್ಲೆಯ ಯಾದಗಿರಿ, ಶೋರಾಪುರ, ಶಹಾಪುರ. ಕರ್ನಾಟಕ ರಾಜ್ಯದ ಹಲ್ಲೆಲೂಯಾ ಸ್ತೋತ್ರ ಪರಿಶುದ್ಧತೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಸ್ತೋತ್ರಪ್ಪ. ಕರ್ನಾಟಕ ರಾಜ್ಯದ ಪ್ರತಿ ದೇವ ಸಭೆಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧವಾಗಲಿ. ದೇವ ಸಭೆಗಳೆಲ್ಲವೂ ಪರಿಶುದ್ಧವಾಗಲಿ ಅಪ್ಪ. ಸಭಾಪಾಲಕರು, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಬೋಧಕರುಗಳು, ಅಲ್ಲಿ ಎಲ್ಲ ಪಾಸ್ಟ್ಗಳು, ಎಲ್ಲ ರೆವರೆಂಡ್ಗಳು, ಎಲ್ಲ ಬಿಷಪ್ಗಳು, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಕುಟುಂಬಗಳು, ಸಹೋದರಿಗಳು, ಮಕ್ಕಳುಗಳು ಎಲ್ಲರೂ ಕೂಡ ಪರಿಶುದ್ಧರಾಗಲಿ ಅಪ್ಪ. ಸ್ತೋತ್ರ. ತಿಳಿಯದೆ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾ ಅವರನ್ನು ಮನ್ನಿಸಿ ಅವರನ್ನ ಕರ್ತನೆ ಹೊಸ ಬಲದಿಂದ ತುಂಬಿಸು ಕರ್ತನೆ. ಅಲ್ಲೆಲ್ಲೂಯ. ಪಾಪ ಮಾಡಿದ ಸ್ತ್ರೀ ನಿನ್ನ ಬಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಜನರು ಕಲ್ಲೆಸೆದು ಆಕೆಯನ್ನು ಕೊಂದು ಹಾಕು ಬಿಡಬೇಕೆಂದು ನಿನ್ನ ಬಳಿ ಬಂದಾಗ ನೀನು ಆಕೆ ತಪ್ಪನ್ನು ಕ್ಷಮಿಸಿ, ನಿಮ್ಮಲ್ಲಿ ಯಾರು ತಪ್ಪು ಮಾಡಲಿಲ್ಲವೋ ಅವರು ಆಕೆ ಮೇಲೆ ಕಲ್ಲಾಕಿ ಅಂದಾಗ ಎಲ್ಲರೂ ಹೊರಟೋದ್ರು. ನೀನು ಕೂಡ ಆಕೆಯನ್ನು ಕರೆದು ಯಾರು ನಿನ್ನ ಮೇಲೆ ಕಲ್ಲಾಕಲಿಲ್ಲವೇ ಎಂಬುದಾಗಿ ಕೇಳಿದಾಗ ಇಲ್ಲ ಸ್ವಾಮಿ ಅಂದಾಗ ನಾನು ಕೂಡ ನಿನ್ನನ್ನು ಕ್ಷಮಿಸುತ್ತೇನೆ, ಹೋಗಿ ಇನ್ನು ಮುಂದೆ ಪಾಪ ಮಾಡಬೇಡ ಎಂದು ಹೇಳಿ ಕಳಿಸಿದಂತೆ ದಯಮಾಡಿ ಕರ್ತನೆ ನನ್ನ ಪ್ರೀತಿಯ ದೇವ ಜನರನ್ನು, ಯವನಸ್ಥರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಎಲ್ಲರನ್ನು ಪರಿಶುದ್ಧ ಮಾಡಿ ಕರ್ತನೆ. ಇನ್ನು ಮುಂದಕ್ಕೆ ಪಾಪದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡದಂತೆಂಬುದಾಗಿ ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ ಯೇಸು ಸ್ವಾಮಿ ನೀನು ಹೇಳಿದಂತೆ ಪಾಪವು ಯಾರನ್ನು ಆಳದಿರಲಿ ಕರ್ತನೆ, ಪಾಪವು ಮುಟ್ಟದಿರಲಿ, ಪಾಪವರನ್ನು ಅಣಗದಿರಲಿ ಕರ್ತನೆ. ಲೋಕವನ್ನು, ಪಾಪವನ್ನು, ಸೈತಾನನ್ನು ಜಯಿಸುವಂತ ಶಕ್ತಿಯನ್ನು ದೇವರ ಸಭೆಯಲ್ಲಿ ತುಂಬಿಸು ಕರ್ತನೆ. ಸ್ತೋತ್ರ. ಅದೇ ರೀತಿಯಾಗಿ ಕರ್ತನೆ ಸ್ತೋತ್ರ. ಅನ್ಯರು ಕರ್ತನೆ ಸ್ತೋತ್ರ ದೇವರನ್ನು ಅರಿಯದೇ ಇರತಕ್ಕಂಥವರು ಕೂಡ ಅಪ್ಪ ಸ್ತೋತ್ರ, ಸರಿಯಾದ ಸತ್ಯವನ್ನು ತಿಳಿದೇ ಇರತಕ್ಕಂಥವರು ಅಪ್ಪ ಸ್ತೋತ್ರ, ಡೊಂಕಾದ ಮಾರ್ಗದಲ್ಲಿ ಹೋಗುತ್ತಿದ್ದವರು, ತಪ್ಪಾದ ದಾರಿಯಲ್ಲಿ ಕತ್ತಲೆಯಲ್ಲಿ ಹೋಗ್ತಕ್ಕಂಥವ್ರು, ವಿಶಾಲ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ದೇವಾ. ದಯಮಾಡಿ ಒಬ್ಬೊಬ್ಬರನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಸು, ಪರಿಶುದ್ಧ ಮಾರ್ಗದಲ್ಲಿ ನಡೆಸು. ಎಲ್ಲಿ ನೋಡಿದ್ರಲ್ಲಿ ಕರ್ತನೆ ಏನಂದ್ರೆ ಅದು ಅಪ್ಪ ಮನಬಂದಂತೆ ನಡೆಯುತ್ತಿರುವಂತ, ಮನಬಂದಂತೆ ಮಾಡುತ್ತಿರುವಂತ ಎಲ್ಲ ಪಾಪ ಕಾರ್ಯಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಜೀವಿತವನ್ನು ಬಿಟ್ಟು ಹೋಗಲಿ ಸ್ವಾಮಿ. ಅಪವಿತ್ರತೆ ಅವರನ್ನು ಬಿಟ್ಟು ಹೋಗಲಿ ಕರ್ತನೆ. ಸ್ತೋತ್ರ. ಹೌದು ಸ್ವಾಮಿ, ಅನೇಕ ರೀತಿಯಾದಂಥ ಶಾರೀರಿಕ ಸಂಬಂಧಗಳಿಗೋಸ್ಕರವಾಗಿ, ಹೌದು ಲೋಕದ ಆಸೆಗಳಿಗೋಸ್ಕರ, ಕಣ್ಣಿನ ಆಸೆ, ಶರೀರದ ಆಸೆಗೋಸ್ಕರವಾಗಿ ಬೇಡದೇ ಇರತಕ್ಕಂಥ ಕಾರ್ಯಗಳು, ದೇವರೇ ಮನಸ್ಸಿಗೆ ಒಪ್ಪದೇ ಇರತಕ್ಕಂಥ ಕಾರ್ಯಗಳು, ದೇವರಿಗೆ ಮೆಚ್ಚುಗೆ ಇಲ್ಲದ ಕಾರ್ಯಗಳು, ಸಮಾಜದಲ್ಲಿ ಕರ್ತನೆ ಕೆಟ್ಟದಾಗಿರುವಂಥ ಕಾರ್ಯಗಳನ್ನು ಮಾಡುತ್ತಿರುವಂಥ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಬಂಧನದಿಂದ ಬಿಡುಗಡೆ ಆಗಲಿ ಸ್ವಾಮಿ. ಪರಿಶುದ್ಧತೆ ಉಂಟಾಗಲಿ. ಎಲ್ಲರಿಗೂ ಪರಿಶುದ್ಧತೆ ಕೊಡು, ಎಲ್ಲರಿಗೂ ಪರಿಶುದ್ಧತೆ ಕೊಡು, ಎಲ್ಲರಿಗೂ ಪರಿಶುದ್ಧತೆ ಕೊಡು. ಕರ್ನಾಟಕವನ್ನು ಯೇಸುವಿನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸು ಸ್ವಾಮಿ. ಆಗ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇನ್. ಪ್ರಿಯರಾದವರೇ, ಈಗ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಭಾರತ ದೇಶದಲ್ಲಿ ಸುಮಾರು 150 ಕೋಟಿ ಜನ ಹಲ್ಲೆಲೂಯಾ ಸ್ತೋತ್ರ ಜೀವಿಸ್ತಿದ್ದಾರೆ ಅಂತ ಹೇಳ್ತಾರೆ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ, ಅಂಡಮಾನ್ ನಿಕೋಬಾರ್, ಡೆಲ್ಲಿ, ಕರ್ತನಿಗೆ ಸ್ತೋತ್ರ, ಜಮ್ಮು ಮತ್ತು ಕಾಶ್ಮೀರ್, ಪುದುಚೇರಿ, ಕರ್ತನಿಗೆ ಸ್ತೋತ್ರ. ಎಲ್ಲ ಪ್ರದೇಶಗಳಿಗಾಗಿ, ಭಾರತ ದೇಶದ ಎಲ್ಲ ರಾಜ್ಯಗಳಿಗಾಗಿ ನಾವು ಪರಿಶುದ್ಧತೆಗಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ದೇವ ಸಭೆಗಳು ಹಲ್ಲೆಲೂಯಾ, ಎಲ್ಲ ಜನರು
ದೇವರ ಒಂದು ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲಿ. ಕರ್ತನಿಗೆ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವೇ. ಅಪಾ ತಂದೆ, ಭಾರತ ದೇಶದಲ್ಲಿರ್ತಕ್ಕಂಥ ಒಂದೊಂದು ದೇವ ಸಭೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಆದಿ ಅಪೊಸ್ತಲ ಸಭೆಗಾಗಿ, ರೋಮನ್ ಕ್ಯಾಥಲಿಕ್ ಸಭೆಗಳಿಗಾಗಿ, ಪ್ರಾಟೆಸ್ಟೆಂಟ್ ಸಭೆಗಳಿಗಾಗಿ, CSI ಸಭೆಗಳಿಗಾಗಿ, ಕರ್ತನೇ ಸ್ತೋತ್ರ, ಪೆಂದೆಗೋಸ್ತೆ ಸಭೆಗಳಿಗಾಗಿ, ಇಂಡಿಪೆಂಡೆಂಟ್ ಪಾಸ್ಟರ್ಗಳಿಗಾಗಿ, ಕರ್ತನೇ ಸ್ತೋತ್ರ, ಬ್ರದರನ್ ಸಭೆಗಳಿಗಾಗಿ, ಬ್ಯಾಪ್ಟಿಸ್ಟ್ ಸಭೆಗಳಿಗಾಗಿ, FJG ಸಭೆಗಳಿಗಾಗಿ, AG ಸಭೆಗಳಿಗಾಗಿ ಕರ್ತನೇ ಸ್ತೋತ್ರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿ ದೇವ ಸೇವಕರಿಗಾಗಿ, ವಿಶ್ವಾಸ ಕುಟುಂಬಗಳಿಗಾಗಿ, ಅಪೊಸ್ತಲರ ಸಹೋದರಿಗಳಿಗಾಗಿ, ಯವನಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಲ್ಲಿ ಪರಿಶುದ್ಧತೆಯನ್ನು ದಯಪಾಲಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪರಿಶುದ್ಧತೆ. ಕರ್ತನೇ, ತಿಳಿದು ತಿಳಿಯದೆ ಮಾಡಿದ್ದ ಹಲ್ಲೆಲೂಯಾ ಎಲ್ಲ ತಪ್ಪುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಕ್ಷಮೆ ಕೊಟ್ಟು ಬಿದ್ದಂಥವರನ್ನು ಎತ್ತಬೇಕು ಸ್ವಾಮಿ. ಸ್ತೋತ್ರ. ನೀತಿವಂತನು ಬಿದ್ದರೆ 7 ಸಾರಿ ಎತ್ತುವೆನೆಂಬುದಾಗಿ ನೀನು ಹೇಳಿದೆಯಾ. ದಾವೀದನು ಪಾಪದಲ್ಲಿ ಬಿದ್ದಾಗ ಅವನು ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿದಾಗ ಅವನ ಹೃದಯವನ್ನು ತೊಳೆದು ಶುದ್ಧಿ ಮಾಡಿ ಮತ್ತೆ ನಿನಗೆ ಪ್ರಿಯನಾಗಿ ಬಳಸಿಕೊಂಡೆಂದ ನನ್ನ ದೇವರು. ಹಲ್ಲೆಲೂಯಾ, ಸ್ತೋತ್ರ. ಬಿದ್ದು ಹೋದಂಥ ಸೇವಕರನ್ನು ಎತ್ತಿ ನಿಲ್ಲಿಸು ಸ್ವಾಮಿ. ಬಿದ್ದು ಹೋದಂಥ ಮಿಷನರಿಗಳನ್ನು ಎತ್ತು ನಿಲ್ಲಿಸು ಕರ್ತನೇ ಸ್ತೋತ್ರ. ಬಿದ್ದು ಹೋದಂಥ ಪಾಪದಲ್ಲಿ ಬಿದ್ದು ಹೋದಂಥ ಎಲ್ಲ ದೇವಜನರನ್ನು ಕರ್ತನು ಮತ್ತೆ ಪರಿಶುದ್ಧ ಮಾಡಿ ಯೇಸುವಿನ ರಕ್ತದಲ್ಲಿ ಸಭೆಗಳನ್ನು ತೊಳೆದು ಶುದ್ಧಿ ಮಾಡಿ ಎಲ್ಲರನ್ನು ಕರಬಲ ಶಂದರಲಭ ಪರಿಶುದ್ಧತೆಯಿಂದ ತುಂಬಿಸಪ್ಪ. ಪರಿಶುದ್ಧತೆಯಿಂದ ತುಂಬಿಸು, ಪರಿಶುದ್ಧತೆಯಿಂದ ತುಂಬಿಸು. ಪರಿಶುದ್ಧತೆ, ಪರಿಶುದ್ಧತೆ, ಪರಿಶುದ್ಧತೆ ಯೇಸುವಿನ ನಾಮದಲ್ಲಿ ಉಂಟಾಗಲಪ್ಪ. ಸ್ತೋತ್ರ ಅಪ್ಪ. ಪರಿಶುದ್ಧವಾಗಿ ಜೀವಿಸಬೇಕೆಂಬುದಾಗಿ ಬಂದವರು, ಪರಿಶುದ್ಧವಾಗಿ ಇರಬೇಕೆಂದು ಬಂದವರು, ಹಲ್ಲೆಲೂಯಾ ಸ್ತೋತ್ರ, ನಾನಾ ಸಂಕಟಗಳಲ್ಲಿ, ನಾನಾ ಶೋಧನೆಗಳಲ್ಲಿ, ನಾನಾ ಉಪದ್ರವಗಳಲ್ಲಿ ಸಿಕ್ಕಿಕೊಂಡು ಹಲ್ಲೆಲೂಯಾ ಸ್ತೋತ್ರ ಬಿದ್ದಿರುವಾಗ ಯಾವ ಸೇವಕರನ್ನು, ಯಾವ ದೇವ ಮಕ್ಕಳನ್ನು ನನ್ನ ದೇವರು ಅಲಕ್ಷ್ಯ ಮಾಡದೆ ನನ್ನ ದೇವರು ಗಮನಿಸಿ ಹಲ್ಲೆಲೂಯಾ ಅವರ ಪರಿಸ್ಥಿತಿಗಳನ್ನು ಬದಲಾಯಿಸಿ ಈಗಿನ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ತರಲೇಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಹೌದು ಸ್ವಾಮಿ, ಒಬ್ಬೊಬ್ಬರ ಪವಿತ್ರ ಒಂದು ದೇವ ಸೇವಕರಾಗಿ, ಪವಿತ್ರ ಕಣ್ಣುಳ್ಳವರಾಗಿ, ಪವಿತ್ರ ಮನಸ್ಸುಳ್ಳವರಾಗಿ ಒಬ್ಬೊಬ್ಬರನ್ನು ಎದ್ದು ಪ್ರಕಾಶಿಸ ದೇವ ಸಭೆಯು ದೇವರಿಗೆ ಮಹಿಮೆಯಾದ ಮೊದಲೀತಿಯಾಗುವಂತೆ ನನ್ನ ಭಾರತ ದೇಶದ ಎಲ್ಲ ದೇವ ಸಭೆಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅದೇ ರೀತಿಯ ಕರ್ತನೆ, ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಕರ್ತನೆ ರೈತರು, ಹಲ್ಲೆಲೂಯಾ ಸ್ತೋತ್ರ, ಯೋಧರು, ಮಹಿಳೆಯರು, ಸಹೋದರ ಸಹೋದರರು, ಅಜ್ಜಿ ತಾತಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಚಿಕ್ಕವರು, ದೊಡ್ಡವರು ಎಲ್ಲರಲ್ಲಿ ಕೂಡ ದೇವರೇ ಅಪ್ಪ ನಾವು ನೋಡ್ತಕ್ಕಂಥದ್ದು ಅಶುದ್ಧತೆ ಇಂಟರ್ನೆಟ್ ನಿಮಿತ್ತವಾಗಿ ಕರ್ತನೆ, ಯೂಟ್ಯೂಬ್ಸು ಅಪ್ಪ ಸ್ತೋತ್ರ, ವಾಟ್ಸಪ್ ನಿಮಿತ್ತವಾಗಿ, ಗೂಗಲ್ ನಿಮಿತ್ತವಾಗಿ ದೇವರೇ ಸ್ತೋತ್ರ, ರೀಲ್ಸ್ ನಿಮಿತ್ತವಾಗಿ ಎಷ್ಟೋ ಕೆಟ್ಟ ಕರ್ತನೆ ಅಪ್ಪ ಬೆತ್ತಲೆಯ ಫೋಟೋಗಳು, ವಿಡಿಯೋಗಳು ಅಪ್ಪ ಕರ್ತನೆ ಸ್ತೋತ್ರ ಹೌದು ಸ್ವಾಮಿ ಅಪ್ಲೋಡ್ ಮಾಡಿ ದೇವರೇ ಸ್ತೋತ್ರ ನಮ್ಮ ದೇಶದಲ್ಲಿ ಕರ್ತನೆ ಚಿಕ್ಕ ಮಕ್ಕಳು ಕೂಡ ಶಾರೀರಿಕ ಸಂಬಂಧವಾದ ಪಾಪಗಳನ್ನು ಮಾಡುತ್ತಾ ದೇವರೇ ಕಣ್ಣಿನಾಶೆಯಲ್ಲಿ ಶರೀರಾಶೆಯಲ್ಲಿ ಬಿದ್ದು ಹೋಗುತ್ತಾ ದೇವರೇ ತಮ್ಮನ್ನು ತಾವು ಅಶುದ್ಧ ಮಾಡಿಕೊಳ್ಳುವಂಥ ಈ ಎಲ್ಲ ಚಟುವಟಿಕೆಗಳನ್ನು ಯೇಸುವಿನ ನಾಮದಲ್ಲಿ ನನ್ನ ದೇವರು ನಿರ್ಮೂಲಪಡಿಸಪ್ಪ. ಅವರನ್ನು ಕರ್ತನೆ ಆ ರೀತಿ ತಾಕುವಂಥ ಆಲೋಚನೆಗಳಿಗೆ ಒಳಪಡಿಸದಂತೆ ಎಲ್ಲ ಕೆಟ್ಟತನಕ್ಕೆ ತಪ್ಪಿಸು ಸ್ವಾಮಿ. ಎಲ್ಲ ಕರ್ತನೆ ಸ್ತೋತ್ರ ಮಲಿನತ್ವಗಳಿಗೆ ತಪ್ಪಿಸು, ಎಲ್ಲ ಅಶುದ್ಧತೆಗಳಿಗೆ ತಪ್ಪಿಸು, ಎಲ್ಲ ಪಾಪಗಳಿಗೆ ತಪ್ಪಿಸಿ ಪ್ರತಿಯೊಬ್ಬರಿಗೂ ಪರಿಶುದ್ಧತೆಯನ್ನು ದಯಪಾಲಿಸು ಸ್ವಾಮಿ. ಪರಿಶುದ್ಧವಾಗಲಿ ನನ್ನ ದೇಶ. ಹಲ್ಲೆಲೂಯಾ ಸ್ತೋತ್ರ. ನಿನ್ನ ಕಣ್ಣ ಮುಂದೆ, ನಿನ್ನ ದೃಷ್ಟಿಯ ಮುಂದೆ ನನ್ನ ಭಾರತ ದೇಶ, ನನ್ನ ಭಾರತದ ದೇಶದ ಜನರು ಎಲ್ಲ ಪವಿತ್ರರಾಗಿ ಕಾಣಲ್ಪಡುವಂತೆ, ನಿನ್ನ ಮನಸ್ಸನ್ನು ನೋವಾಗದಂತೆ, ನಿನ್ನ ಹೃದಯವನ್ನು ನೋವು ಮಾಡದಂತೆ ಯೇಸು ಸ್ವಾಮಿ ಸ್ತೋತ್ರ ಪರಿಶುದ್ಧದ ಒಂದು ಕೋಟೆಯಾಗಿ ಹಲ್ಲೆಲೂಯಾ ಸ್ತೋತ್ರ ಸ್ವಾಮಿ ನೀನವರಿಗೆ ಕರ್ತನೆ ಆಶ್ರಯವಾಗಿ ಕರ್ತನೆ ಬಲವಾಗಿ ನಿಲ್ಲಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ. ಆಮೇನ್. ಕರ್ತನಿಗೆ ಸ್ತೋತ್ರ. ಪ್ರಿಯರಾದವರೇ, ಈಗ ಲೋಕದ ಕಡೆವರೆಗೂ ಇರ್ತಕ್ಕಂಥ ಎಲ್ಲ ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರ. ಹೌದು ಪ್ರಿಯರಾದವರೇ, ವಿಶ್ವದಲ್ಲಿ ಸುಮಾರು 233 ದೇಶಗಳಿದೆ. ಅವೆಲ್ಲವುಗಳಿಗಾಗಿ ದೇಶಗಳ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರ. ಅಫ್ಘಾನಿಸ್ತಾನ್, ಅಲ್ಜೀರಿಯಾ, ಅಂಡೋರಾ, ಅಂಗೋಲಾ, ಅಂಟಿಗುವಾ, ಅರ್ಜೆಂಟೀನಾ, ಅರ್ಮೇನಿಯಾ, ಆಸ್ಟ್ರೇಲಿಯಾ, ಆಸ್ಟ್ರಿಯಾ, ಅಜರ್ಬೈಜಾನ್, ಬಹಮಾಸ್, ಬಹರೇನ್, ಬಾಂಗ್ಲಾದೇಶ, ಬರ್ಬಡಾಸ್, ಬೆಲರಾಸ್, ಬೆಲ್ಜಿಯಂ, ಬೇಲಿಸ್, ಬೆನಿನ್, ಭೂತಾನ್, ಬೊಲಿವಿಯಾ, ಬೋಸ್ನಿಯಾ, ಬೋಟ್ಸಾನಾ, ಬ್ರೆಜಿಲ್, ಬ್ರೂನೆ, ಬಲ್ಗೇರಿಯಾ, ಬರ್ಕಿನಾ ಫಾಸೋ, ಬರುಂಡಿ, ಕೇಪ್ ವರ್ಡೆ, ಕಂಬೋಡಿಯಾ, ಕ್ಯಾಮರೂನ್, ಕೆನಡಾ, ಮಧ್ಯ ಆಫ್ರಿಕಾ, ಚಾಡ್, ಚಿಲಿ, ಚೀನಾ, ಕೊಲಂಬಿಯಾ, ಕೊಮೊರೋಸ್, ಕೋಂಗೋ, ಕೋಸ್ಟಾರಿಕಾ, ಕೋಟದಿ ಐವರಿ, ಕ್ರೊಯೇಷಿಯಾ, ಕ್ಯೂಬಾ, ಸರ್ಪ್ರೈಸ್, ಚೆಕ್ ಗಣರಾಜ್ಯ, ಡೆನ್ಮಾರ್ಕ್, ಜಿಬುಟಿ, ಡೊಮಿನಿಕನ್, ಇಕ್ವೆಡಾರ್, ಈಜಿಪ್ಟ್, ಎಲ್ಸಲ್ವಡಾರ್, ಇಕ್ಟೋರಿಯಲ್ ಗಿನಿ, ಎರಿಟ್ರಿಯಾ, ಎಸ್ಟೋನಿಯಾ,
ಎಸ್ಟೋನಿಯಾ, ಇಥಿಯೋಪಿಯಾ, ಫಿಜಿ, ಫಿನ್ಲ್ಯಾಂಡ್, ಫ್ರಾನ್ಸ್, ಗ್ಯಾಬ್ರೂಮ್, ಗ್ಯಾಂಬಿಯಾ, ಜಾರ್ಜಿಯಾ, ಜರ್ಮನಿ, ಘಾನಾ, ಗ್ರೀಸ್, ಗ್ರೆನೆಡಾ, ಗ್ವಾಟೆಮಾಲಾ, ಗಿನಿ ಬೋನ್ಸೋ, ಗಯಾನಾ, ಹೈಟಿ, ಹೊಂಡರಸ್, ಉಂಗೇರಿ, ಐಸ್ಲ್ಯಾಂಡ್, ಇಂಡೋನೇಷ್ಯಾ, ಇರಾನ್, ಇರಾಕ್, ಐರ್ಲ್ಯಾಂಡ್, ಇಸ್ರೇಲ್, ಇಟಲಿ, ಜಮೈಕಾ, ಜಪಾನ್, ಜೋರ್ಡನ್, ಕಜಕಿಸ್ತಾನ್, ಕೀನ್ಯಾ, ಕಿರ್ಬಿಟಿ, ಕುವೈತ್, ಕರ್ಗಿಸ್ತಾನ್, ಲಾವೋಸ್, ಲಾಟ್ವಿಯಾ, ಲಬನ್, ಲೆಸೊಥೊ, ಲಿಬೆರಿಯಾ, ಲಿಬಿಯಾ, ಲಿಚೆಸ್ಟೈನ್, ಲಿಥುವೇನಿಯಾ, ಲಕ್ಸೆಂಬರ್ಗ್, ಮಡಸ್ಕರ್, ಮಲಾವಿ, ಮಲೇಷಿಯಾ, ಮಾಲ್ಡೀವ್ಸ್, ಮಾಲಿ, ಮಾಲ್ವಾ, ಮಾರ್ಷಲ್, ಮೊಂಟರಿಯಾ, ಮೊರಿಷಸ್, ಮೆಕ್ಸಿಕೋ, ಮೈಕ್ರೋನೇಷಿಯಾ, ಮೊಲ್ಡೋವಾ, ಮೊನಾಕೋ, ಮಂಗೋಲಿಯಾ, ಮೊಂಟೆನೆಗ್ರೋ, ಮೊರೊಕೊ, ಮೊಂಜಾಬಿಕ್, ಮ್ಯಾನ್ಮಾರ್, ನಮೀಬಿಯಾ, ನೌರು, ನೇಪಾಳ, ನೆದರ್ಲ್ಯಾಂಡ್ಸ್, ನ್ಯೂಜಿಲೆಂಡ್, ನಿಕರಗುವಾ, ನೈಜೀರಿಯಾ, ಉತ್ತರ ಕೊರಿಯಾ, ನಾರ್ತ್ ಮೆಸಿಡೋನಿಯಾ, ನಾರ್ವೆ, ಓಮನ್, ಪಾಕಿಸ್ತಾನ್, ಪಲಾವು, ಪನಾಮಾ, ಪಾಪುವಾ ನ್ಯೂಗಿನಿ, ಪಗರ್ವೆ, ಪೇರು, ಫಿಲಿಪೈನ್ಸ್, ಪೋಲ್ಯಾಂಡ್, ಪೋರ್ಚುಗಲ್, ಕೇತಾರ್, ರೊಮೇನಿಯಾ, ರಷ್ಯಾ, ರುವಂಡಾ, ಸೇಂಟ್ ಕಿಟ್ಸ್ ಮತ್ತು ನೇವಿಸ್, ಸೇಂಟ್ ಲೂಸಿಯಾ, ಸೇಂಟ್ ವಿನ್ಸೆಂಟ್, ಗ್ರೆನೇಡ್, ಸೋಮಾ, ಸನ್ ಮರಿಯೋ, ಸಾವೋಟೋಮ್, ಸೌದಿ ಅರೇಬಿಯಾ, ಸೆನೆಗಲ್, ಸರ್ಬಿಯಾ, ಸ್ಪರ್ಸ್ಪೇಲ್, ಸಿರಾಸಿಲಿಯೋನ್, ಸಿಂಗಾಪುರ್, ಸ್ಲೋವಾಕಿಯಾ, ಸ್ಲೋವೆನಿಯಾ, ಸ್ಲೋಮ್ಯಾನ್, ಸೊಮಾಲಿಯಾ, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ, ದಕ್ಷಿಣ ಸುಡಾನ್, ಸ್ಪೇನ್, ಶ್ರೀಲಂಕಾ, ಸುಡಾನ್, ಸುರಿಮ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಸಿರಿಯಾ, ತಜಿಕಿಸ್ತಾನ್, ಟ್ರಾನ್ಸಾನಿಯಾ, ಥೈಲ್ಯಾಂಡ್, ಟಾಗೋ, ಟೋಂಗಾ, ಟ್ರಿನಿಡಾಡ್, ಟರ್ಕಿ, ಟ್ಯುನಿಷಿಯಾ, ತುರ್ಕಮೆನಿಸ್ತಾನ್, ಟುವಾಲು, ಉಗಂಡಾ, ಉಕ್ರೇನ್, ಯುನೈಟೆಡ್ ಅರಬ್, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, ಉರುಗ್ವೆ, ಉಜ್ಕಿಸ್ತಾನ್, ವಹಿವಾಟು, ವ್ಯಾಟಿಕನ್ ಸಿಟಿ, ವೆನಿಜುವೆಲಾ, ವಿಟ್ನಯಂ, ಯೆಮೆನ್, ಜಾಂಬಿಯಾ, ಜಿಂಬಾಬ್ವೆ ಮತ್ತು ಇನ್ನೂ ಉಳಿದಂತೆ ಎಲ್ಲ ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಲೋಕದ ಕಡೆವರೆಗೂ ಇರತಕ್ಕಂಥ 233 ದೇಶಗಳು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಲಿ. ಹಲ್ಲೆಲೂಯಾ. ಯಜ್ಞದ ಕುರಿಯಾದತರ ರಕ್ತದಲ್ಲಿ ತೊಳೆಯಲ್ಪಡಲಿ, ಇಮ್ಮಾನುವೇಲನ ರಕ್ತದಲ್ಲಿ ತೊಳೆಯಲ್ಪಡಲಿ. ಅಪಾ ಸ್ತೋತ್ರ, ನಿನ್ನ ರಕ್ತದಲ್ಲಿ ತೊಳೆಯಲ್ಪಡಲಿ. ಪಾಪದ ಸಂಬಳ ಮರಣ ಅಂತ ಹೇಳಿದ್ದೀರ ಅಪಾ ಸ್ತೋತ್ರ. ದೇವರ ಉಚಿತಾರ್ಥ ವರವು ಅದು ನಿತ್ಯ ಜೀವ ಅಂತ ಹೇಳಿದ್ದೀರ. ಹಾಗಾಗಿ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕು ಹೊರತು ಮರಣ ದಂಡನೆಗೆ, ನರಕ ದಂಡನೆಗೆ ಯಾರು ಪಾತ್ರರಾಗಬಾರದು. ಒಂದು ಆತ್ಮ ಕೂಡ ನರಕಕ್ಕೆ ಹೋಗದಂತೆ ಪಾತಾಳದ ದ್ವಾರದಲ್ಲಿ ದೇವರೇ ನಾವು 2 ಕರಗಳನ್ನು ಚಾಚಿ ಕರ್ತನೇ ನಿನ್ನ ಕೃಪೆ ಬೇಡಿಕೊಳ್ಳುತ್ತೇವೆ. ಒಂದು ಆತ್ಮ ಕೂಡ ಪಾತಾಳಕ್ಕೆ ಹೋಗದಂತೆ, ನಶಿಸಿ ಹೋಗದಂತೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳು ನಿರ್ಮೂಲ ಮಾಡಿ ತಂದೆ. ಭೂಲೋಕದಲ್ಲಿರುವಂತಹ ದುಷ್ಟ ಶಕ್ತಿಗಳು, ಮಾಟ ಮಂತ್ರಗಳು, ಪಿಲ್ಲಿಶನ ವಿಗ್ರಹ, ಹಲ್ಲೆಲೂಯಾ ಶಕ್ತಿಗಳನ್ನು, ಹಲ್ಲೆಲೂಯಾ ದುಷ್ಟ ಶಕ್ತಿಗಳನ್ನು, ಹಲ್ಲೆಲೂಯಾ ಯೇಸುವಿನ ನಾಮದಲ್ಲಿ ಬಂಧಿಸಿ ನಿರ್ಮೂಲ ಮಾಡಿ. ಪಾತಾಳದ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡಿ. ಹಲ್ಲೆಲೂಯಾ ಮಾಟ ಮಂತ್ರ, ದುರಾತ್ಮಗಳು, ದೆವ್ವಗಳು, ಪೀಡೆ, ಪಿಚಾಚಿಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡಿ. ಹಲ್ಲೆಲೂಯಾ. ಸುಳ್ಳು ಕರ್ತನೆ ಪ್ರವಾದಿಗಳನ್ನು, ಸುಳ್ಳು ಅರ್ಚಕರನ್ನು, ಸುಳ್ಳು ಹಲ್ಲೆಲೂಯಾ ಸ್ತೋತ್ರ ಕರ್ತನೆ, ಹೌದು ಸ್ವಾಮಿ, ಕಣಿ ಹೇಳುವವರನ್ನು, ಮೋಸ ಮಾಡುವವರನ್ನು ಕರ್ತನೆ ನಿರ್ಮೂಲಪಡಿಸಿ. ಪರಿಶುದ್ಧಾತ್ಮ ದೇವರು ದೇಶದಲ್ಲಿ, ಲೋಕದಲ್ಲಿ ಹಲ್ಲೆಲೂಯಾ ಸ್ತೋತ್ರ ಎಲ್ಲ ಕಡೆಗಳಲ್ಲಿ ನೀನು ಪರಿಶುದ್ಧತೆಯನ್ನು ಕೊಡು, ಪರಿಶುದ್ಧತೆಯನ್ನು ಕೊಡು, ಪರಿಶುದ್ಧತೆಯನ್ನು ಕೊಡು. ಎಲ್ಲ ದೇವ ಸಭೆಗಳು ಪರಿಶುದ್ಧವಾಗಲಿ ಸ್ವಾಮಿ. ಹಲ್ಲೆಲೂಯಾ ಅನ್ಯ ಜನಗಳು ಎಲ್ಲರೂ ಪರಿಶುದ್ಧರಾಗಲಿ ಸ್ವಾಮಿ. ಶಾರೀರಿಕ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬದಲ್ಲಿ ಯಾರು ಬಿದ್ದೋಗದಂತೆ ಎಲ್ಲರೂ ಕೂಡ ಕರ್ತನೆ ಆ ಪಾಪದ ಬಂಧನದಿಂದ, ಶಾಪದ ಬಂಧನದಿಂದ, ಅಲ್ಲಿ ಸೈತಾನದ ಬಂಧನದಿಂದ ಬಿಡುಗಡೆ ಆಗಲಿ. ಎಲ್ಲರೂ ಕೂಡ ಪರಿಶುದ್ಧರಾಗಲಿ ಕರ್ತನೆ. ನಿನ್ನ ಬರೋಣಕ್ಕೆ ಸಿದ್ಧರಾಗಲಿ. ಒಬ್ಬರಾದರೂ ನಶಿಸಿ ಹೋಗದಂತೆ ಎಲ್ಲರನ್ನು ರಾಜ್ಯಕ್ಕೆ ತೆಗೆದುಕೊಳ್ಳಬೇಕೆಂದು ಕರ್ತನು ರಕ್ಷಕನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಳ ತಂದೆ. ಆಮೇನ್. ಪ್ರಿಯರಾದ ದೇವಚಂದ್ರೇ, ನಾವು ಪ್ರಾರ್ಥನೆ ಮಾಡಿದೆವು, ಕರ್ತನಿಗೆ ಸ್ತೋತ್ರ. ಪರಿಶುದ್ಧತೆಗಾಗಿ ಪ್ರಾರ್ಥನೆ ಮಾಡಿದೆವು. ನನ್ನ ಪ್ರಿಯ ದೇವಚಂದ್ರೇ, ಪೌಲನು ಕರ್ತನಿಗೆ ಸ್ತೋತ್ರ ಫಿಲಿಪ್ಪಿಯ 3ನೇ ಅಧ್ಯಾಯ 13-14 ಹೇಳ್ತಾನೆ, ಮುಂದೆ ಇರುವ ಗುರಿಯನ್ನು ನೋಡಿಕೊಂಡು ನಾನು ಓಡುತ್ತಾ ಇದ್ದೇನೆ. ಪರಿಶುದ್ಧತೆಗೆ ಒಂದು ನಿರಂತರ ಪ್ರಯಾಣ ಮಾಡಿದಂಥ ಪೌಲನು, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಅದೇ ರೀತಿ ದೇವರ ಜನರಾದಂಥ ನಾವು ಈ ದಿನಗಳಲ್ಲಿ ಪರಿಶುದ್ಧನಾದ ಪೌಲನಂತೆ ಕರ್ತನಿಗೆ ಸ್ತೋತ್ರ, ಒಳ್ಳೆಯ ದೇವರ ಒಂದು ರಾಜ್ಯದ ಒಂದು ಕಾರ್ಯಗಳಿಗೋಸ್ಕರವಾಗಿ ತನ್ನನ್ನು ಸಮರ್ಪಣೆ ಮಾಡಿದಂಥ ಪೌಲನು ಒಳ್ಳೆಯ ರೀತಿಯಾಗಿ ಪರಿಶುದ್ಧತೆಯಲ್ಲಿ ಆತನು ಜೀವಿಸಿ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ ಹೇಳಿದರು. ನನ್ನ ಪ್ರೀತಿ ಆತ್ಮೀಯ ದೇವಜನರೇ, ಹೌದು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾನೆ ಅಂತ ಯಾವ ರೀತಿ ಅವರು ಹೇಳಿ ಕರ್ತನಿಗೆ ಸ್ತೋತ್ರ ತನ್ನ ಓಟನ್ನು ಮುಗಿಸಿದ್ರು, ಆ ರೀತಿ ನಾವು ಓಟನ್ನು ಮುಗಿಸ್ತಕ್ಕಂಥವರಾಗಿ ನಾವು ಜೀವಿಸೋಣ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡೋಣ, ಒಬ್ಬರನ್ನೊಬ್ಬರು ಕ್ಷಮಿಸೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಹಲ್ಲೆಲೂಯಾ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ಯಾವುದೇ ದೇವ ಸಭೆಗಳಾಗಲಿ, ಯಾವುದೇ ದೇವ ಸೇವಕರುಗಳಾಗಲಿ, ಅವರನ್ನು ನೀವು ಬಹಳ ಕೇವಲವಾಗಿ ನೋಡಬೇಡಿ. ಯಾಕಂದರೆ ಅವರೆಲ್ಲ ನಮ್ಮ ಸಹೋದರರು, ಅವರೆಲ್ಲ ಯೇಸು ಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟ ದೇವಜನರು. ಉತ್ತಮ ದೇವ ಸೇವಕರನ್ನು, ಉತ್ತಮ ದೇವ ಮಕ್ಕಳನ್ನು ಹಲ್ಲೆಲೂಯಾ ಪ್ರೋತ್ಸಾಹಿಸಿರಿ, ಉತ್ಸಾಹಪಡಿಸಿರಿ.
ನಮಗೆ ದೇವರು ಕೊಟ್ಟಿರ್ತಕ್ಕಂಥದ್ದು ವಾಗ್ದಾನ ನಿತ್ಯ ಜೀವ. ಹಲ್ಲೆಲೂಯ. ಆ ನಿತ್ಯ ಜೀವನ ನಾವೆಲ್ಲರೂ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡೋಣ? ಒಬ್ರಿಗೊಬ್ಬರು ಪರಸ್ಪರ ನಾವು ಪ್ರಾರ್ಥನೆ ಮಾಡುತ್ತಾ, ಒಬ್ರಿಗೊಬ್ಬರು ನಾವು ಬೇಡುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ರಿಗೊಬ್ಬರು ಸಹಾಯ ಮಾಡುತ್ತಾ ನಾವು ದೇವರ ರಾಜ್ಯವನ್ನು ಕಟ್ಟೋಣ. ಪ್ರಿಯರಾದ ದೇವಜನರೇ, ಪ್ರಿಯರೇ, ನಾವು ಇದಕ್ಕೋಸ್ಕರವಾಗಿಯೇ ಕಮ್ಮಗೊಂಡನಹಳ್ಳಿ ಮತ್ತು ಮತ್ತಿಕೆರೆ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 3 ಜಾಗದಲ್ಲಿ ಆದಷ್ಟು ಬೇಗ ಪ್ರೇಯರ್ ಸೆಂಟರನ್ನು ಓಪನ್ ಮಾಡಬೇಕಂತ ಇದ್ದೇವೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಕರ್ತನಿಗೆ ಸ್ತೋತ್ರ. ಆ ಪ್ರಾರ್ಥನೆ ಸೆಂಟರ್ ಹೇಗಿರಬೇಕಂತಂದರೆ ಬೆಳಗ್ಗೆ 6 ಗಂಟೆಯಿಂದ ಕರ್ತನಿಗೆ ಸ್ತೋತ್ರ ರಾತ್ರಿ 10 ಗಂಟೆವರೆಗೂ, ಹಲ್ಲೆಲೂಯ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಓಪನ್ ಇರ್ತಕ್ಕಂಥದ್ದಾಗಿ, ಹಲ್ಲೆಲೂಯ, ಎಲ್ಲ ದೇವ ಜನರು ಕರ್ತನ ಬೇರೆಯವರು ಕೂಡ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗತಕ್ಕಂಥ ಒಂದು ರೀತಿಯಲ್ಲಿ ಅದನ್ನು ಸಿದ್ಧ ಮಾಡಬೇಕಂತಿದ್ದೇವೆ. ಅದಕ್ಕೋಸ್ಕರ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾವು ಮಾಡುತ್ತಿರುವಂಥ ಈ ಸೇವೆಯಲ್ಲಿ ನೀವು ಕೈ ಜೋಡಿಸಲು ಬಯಸೋದಾದರೆ ನಮ್ಮ ಜೊತೆಲಿ ಕೈ ಜೋಡಿಸ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಏರಾಳವಾಗಿ ದೇವರು ಆಶೀರ್ವದಿಸಲಿ. ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಭೆಗಳಿಗೂ, ನಿಮ್ಮ ಮನೆಗಳಿಗೂ, ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಉಂಟಾಗಲಿ, ದೇವರ ಪರಿಶುದ್ಧತೆ ಉಂಟಾಗಲಿ ಅಂತ ಬೇಡಿಕೊಳ್ಳುವ ನಿಮ್ಮ ಸೋದರ ಪಾಸ್ಟರ್ ರಾಜ್ಕುಮಾರ್, ಚಿಯೋನ್ ಸಭೆ, Jesus Bless India and World Ministry. God bless you all. Shalom Maranatha. Praise the Lord.